ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನನ್ನ ಚಾನಲ್ ರೈಟ್ ನಾವು ಕರ್ನಾಡು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಶುರು ಮಾಡೋಣ. ಇದೇನಪ್ಪ, ನನ್ನ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಲಿಂದ ಬರೀ ಈ ಥರದೇ ಕೇಸ್ಗಳೇ ಆಗೋದು. ಅದು ಮಾಡಿರೋದು ಒಂದೇ ವಿಡಿಯೋ, ಅದಕ್ಕೆ ಹೇಳ್ತಾ ಇರೋದು. ನಾನು ಈ ಚಾನಲ್ನ ಶುರು ಮಾಡಿದಾಗಲಿಂದ ದಿನಕ್ಕೊಂದು ಕೇಸ್ ಆದರೂ ಈ ಥರದ್ದು ಬರ್ತಾಯಿದ್ದಾವೆ. ಎಲ್ಲಿ ನೋಡಿದ್ರೆ ಅತ್ಯಾಚಾರ, ಕೊಲೆ, ಅತ್ಯಾಚಾರ, ಕೊಲೆ. ಮೊನ್ನೆ ಹುಬ್ಬಳ್ಳಿ ಧಾರವಾಡದಲ್ಲಿ 5 ವರ್ಷದ ಮಗುವಿನ ಮೇಲೆ ಒಂದು ಪ್ರಕರಣ ದಾಖಲೆ ಆಯಿತು. ಅದರ ಬಗ್ಗೆ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಅದಾದ ನಂತರ ನಿನ್ನೆ ಹಾವೇರಿಯಲ್ಲೊಂದಾಗಿದೆ. ಎಲ್ಲೋ ಹೋಗುತ್ತಿದ್ದ ಒಬ್ಬ ಮಹಿಳೆಯನ್ನು ಯಾರೋ ಒಂದು 5 ದುಷ್ಕರ್ಮಿಗಳು ಇಳಿದುಕೊಂಡು ಹೋಗಿರುವ ರೀತಿ ಕಂಡರೆ ಇದಕ್ಕೂ ತುಂಬ ಬೇಸರವಾಗುತ್ತೆ. ಅದಾದ ನಂತರ ನಿನ್ನೆ ರಾತ್ರಿ ಮಂಗಳೂರಿನ ಉಳ್ಳಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಮಧ್ಯರಾತ್ರಿ 1:30 ಸಮಯದಲ್ಲಿ 112ಗೆ ಒಂದು ಕರೆ ಬರುತ್ತೆ. ಅದೇನಪ್ಪ ಅಂತಂದರೆ, ಕರೆಯನ್ನು ಸ್ವೀಕರಿಸಿದ ಪೊಲೀಸ್ ತಂಡವು ಅಲ್ಲಿ ಏನೂ ಕೇಳಿಸೋದಿಲ್ಲ, ಬರೀ ಒಬ್ಬ ಮಹಿಳೆ ಕಿರ್ಚಾಡುವುದು ಮಾತ್ರ ಕೇಳಿಸುತ್ತೆ, ಅದು ಹಿಂದಿಯಲ್ಲಿ. ಆಗ ಅಲ್ಲಿನ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಆ ಲೊಕೇಶನ್ನ ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಕಂಡು ಬಂದಿದ್ದು ಒಬ್ಬ ಪ್ರಜ್ಞೆ ಇಲ್ಲದ ಮಹಿಳೆ ಅಲ್ಲಿ ಬಿದ್ದಿರುವುದನ್ನು ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿನ ಪೊಲೀಸ್ ಸಿಬ್ಬಂದಿಗೆ. ಆಗ ಅಲ್ಲಿನ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ತದನಂತರ ಇಂದು ಬೆಳಗ್ಗೆ ಸುಮಾರು 8:30 ಸಮಯಕ್ಕೆ ಅವರಿಗೆ ಪ್ರಜ್ಞೆ ಬರುತ್ತೆ. ಆಗ ಅವರ ಬಳಿ ಎನ್ಕ್ವೈರಿ ಮಾಡಿದಾಗ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ನಾನು ಕೇರಳ ಮೂಲದವರು, ಇಲ್ಲಿ ಕೆಲಸವನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿರ್ತೇವೆ. ಯಾರನ್ನೋ ಒಬ್ಬರನ್ನು ನಂಬಿಕೊಂಡು ಈ ಗುರುತು ಪರಿಚಯ ಇಲ್ಲದ ಊರಿಗೆ ಬಂದಿರ್ತೀನಿ. ಆದರೆ ಅವರ ನಡುವೆ ಸ್ವಲ್ಪ ಜಗಳವಾಗಿ ಅವರು ನನ್ನನ್ನು ಬಿಟ್ಟು ಹೊರಟೋಗ್ತಾರೆ. ಆಗ ಅಲ್ಲಿನ ಒಬ್ಬ ಆಟೋ ಡ್ರೈವರ್ ಇವರ ಬೆನ್ನೆಲುಬು ನಿಲ್ತಾರೆ. ಅವರಿಗೆ ಗೊತ್ತಿರಲಿಲ್ಲ ಆ ಆಟೋ ಡ್ರೈವರೇ ಅವರಿಗೆ ಮುಳ್ಳಾಗುತ್ತೆ ಅಂತ. ನಿಜಕ್ಕೂ ಈ ಕಾಲದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ನಿಜಕ್ಕೂ ಯಾರಿಗೂ ತಿಳಿದಿಲ್ಲ. ಕೇರಳದ ಹುಡುಗಿ ಈ ಮಂಗಳೂರಿಗೆ ಏನಕ್ಕೆ ಬಂದು, ಇದು ನಿಮಗೆ ಕಾಡುತ್ತಿರೋ ಪ್ರಶ್ನೆ. ಇದಕ್ಕೆ ಉತ್ತರ ನಾನು ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಇವರು ಕೇರಳದ ಪ್ರತಿಷ್ಠಿತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಅವರ ಕೊಲೀಗ್ ಜೊತೆ ಸ್ವಲ್ಪ ಮಾತುಕತೆ ನಡೆದಾಗ, ನಿಮಗೆ ಮಂಗಳೂರಿನಲ್ಲಿ ಇನ್ನೂ ಹೆಚ್ಚು ಸ್ಯಾಲ್ರಿಯನ್ನು ನಾನು ತೆಗೆದುಕೊಡ್ತೀನಿ, ನೀವು ಅಲ್ಲಿಗೆ ಬನ್ನಿ ಅಂತ ಕೇಳಿದಾಗ ಅವರು ಮಂಗಳೂರಿಗೆ ಬರ್ತಾರೆ. ಅಂದರೆ ಮಂಗಳೂರಿನಲ್ಲಿ ಏನಾಯಿತೋ ಗೊತ್ತಿಲ್ಲ, ಇವರ ಮಧ್ಯೆ ಒಂದು ಸಣ್ಣ ಜಗಳವಾಗುತ್ತೆ. ಸಣ್ಣ ಜಗಳವೇ ತುಂಬ ದೊಡ್ಡ ಜಗಳವಾಗುತ್ತೆ. ಜಗಳ ಆಡಿದಾಗ ಆ ಯುವತಿಯ ಮೊಬೈಲನ್ನು ಹೊಡೆದಾಕ್ತಾರೆ. ಅಥವಾ ಅವ್ರ ಜೊತೆ ಅವ್ರ ಫ್ರೆಂಡ್ ಇರ್ತಾರಲ್ಲ ಅವರು ಹೊಡೆದಾಕಿದ ತದನಂತರ ಆ ಮಹಿಳೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಆಗ ಅಲ್ಲಿನ ಒಬ್ಬ ಆಟೋ ಡ್ರೈವರ್ ಪರಿಚಯ ಆಗ್ತಾರೆ. ಅವರಿಗೆ ಗೊತ್ತಿರಲಿಲ್ಲ ಆ ಆಟೋ ಡ್ರೈವರೇ ಈಗ ಈ ಪರಿಸ್ಥಿತಿಯ ಕಾರಣ ಆಗ್ತಾರೆ ಅಂತ. ನಡೆದಿದ್ದನ್ನೆಲ್ಲ ಆ ಆಟೋ ಡ್ರೈವರಿಗೆ ಆ ಮಹಿಳೆ ತಿಳಿಸ್ತಾಳೆ, ಈ ಥರ ನಾನು ಯಾರನ್ನೋ ನಂಬಿಕೊಂಡು ಬಂದಿದ್ದೆ, ಆದರೆ ಅವರು ನನ್ನನ್ನು ಈಗ ಬಿಟ್ಟು ಹೋಗಿದ್ದಾರೆ ಅಂತ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಆಟೋ ಡ್ರೈವರ್ ಆ ಮಹಿಳೆ ಜೊತೆನೇ ಇರ್ತಾನೆ. ಸುಮಾರು 5ರಿಂದ 6 ಗಂಟೆಗಳ ಕಾಲ ಆ ಮೊಬೈಲನ್ನು ರೆಡಿ ಮಾಡೋಕ್ಕೆ ಕೊಟ್ಟಾಗಲಿಂದ ಸಂಜೆ ಆಗುವವರೆಗೂ ಆ ಮಹಿಳೆ ಜೊತೆನೇ ಇರ್ತಾನೆ. ಅದಕ್ಕೆ ಹೇಳೋದು, ಎಷ್ಟೇ ಗೊತ್ತಿದ್ದರೂ ಯಾರನ್ನು ನಂಬಬಾರದು. ಅವರಿಗೇನೋ ಗೊತ್ತಿತ್ತು ಪಾಪ, ಆ ಆಟೋ ಡ್ರೈವರಿಗೆ ಅವರಿಗೆ ಮುಳ್ಳಾಗ್ತಾರೆ ಅಂತ. ಸರಿ ಅಂದ್ಬಿಟ್ಟು ಸಂಜೆ ಮಧ್ಯರಾತ್ರಿಯ ಕೇರಳ ಟ್ರೈನ್ ಇರುತ್ತೆ.
ಅವ್ರು ಹೋಗೋದಕ್ಕೆ ಸಿದ್ಧ ಮಾಡ್ಕೊತಾರೆ. ಆಗ ಆ ಆಟೋ ಡ್ರೈವರ್ ಹೇಳ್ತಾರೆ, ನಾವೇ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ. ಸರಿ ಅಂತ ಹೋಗಬೇಕಾದ್ರೆ ಅವರ ಜೊತೆ ಆ ಆಟೋ ಡ್ರೈವರ್ನ ಇಬ್ಬರ ಸ್ನೇಹಿತರು ಕೂಡ ಜಾಯಿನ್ ಆಗ್ತಾರೆ. ಆ ಆಟೋ ಡ್ರೈವರ್ನ ಇಬ್ಬರ ಸ್ನೇಹಿತರು ಮತ್ತು ಆಟೋ ಡ್ರೈವರ್ ಮತ್ತು ಆ ಮಹಿಳೆ ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಕಾರಿನಲ್ಲಿ ಹೋಗಬೇಕಾದ್ರೆ ಒಂದು ಸಣ್ಣ ಪಾರ್ಟಿ ಕೂಡ ನಡೆಯುತ್ತೆ. ಆಗ ಬಲವಂತವಾಗಿ ಆ ಮಹಿಳೆಗೆ ಎಣ್ಣೆಯನ್ನು ಕುಡಿಸ್ತಾರೆ. ಆಗ ಆ ಮಹಿಳೆ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಪ್ರಜ್ಞೆ ತಪ್ಪಿದ ಮೇಲೆ ಏನಾಯಿತು ಎಂದು ಗೊತ್ತಿಲ್ಲ ಆ ಮಹಿಳೆಗೆ. ಅದಾದ ಮೇಲೆ ಸುಮಾರು 1:30 ಸಮಯದಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ. ಆಗ 112ಗೆ ಕಾಲ್ ಮಾಡ್ತಾರೆ. ನಿಜಕ್ಕೂ ಪೊಲೀಸ್ನವರಿಗೆ ಹೆಡ್ಸ್ ಆಫ್. ಏನಕ್ಕಪ್ಪ ಅಂತಂದರೆ ಅವರು ಹಿಂದಿಯಲ್ಲಿ ಏನು ಮಾತನಾಡೋದಿಲ್ಲ ಯಾರೇ ಆಗಲಿ, ಅದರ ಹಿಂದಿಯಲ್ಲಿ ಆ ಹುಡುಗಿ ಕಿಚ್ಚುತ್ತಿದ್ದನ್ನು ಕೇಳಿಸಿಕೊಂಡ ಪೊಲೀಸರು ತಕ್ಷಣವೇ ಆ ಲೊಕೇಶನ್ನ ಟ್ರ್ಯಾಕ್ ಮಾಡಿ ಲೊಕೇಶನ್ಗೆ ಹೋಗ್ತಾರೆ. ಆಗ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಯಾರು, ಈ ಮಹಿಳೆ, ಕೇರಳದ ಮಹಿಳೆ. ಆಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವರ ಬಳಿ ಇಷ್ಟೆಲ್ಲ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಇದರ ಮಧ್ಯದಲ್ಲಿ ಇನ್ನೊಂದು ವಿಷಯ ಏನಪ್ಪ ಹೇಳೋದಾದರೆ, ನಾನು ನಿಮಗೆ ಏಪ್ರಿಲ್ 18, 2024 ಒಂದು ಘಟನೆ ನಡೆಯುತ್ತೆ ಹುಬ್ಬಳ್ಳಿಯಲ್ಲಿ. ಅದೇನಪ್ಪ ಅಂತಂದರೆ ನೇಹಾ ಹಿರೇಮಠ್ ಎನ್ನುವರ ಕೊಲೆ. ನೂರಾರು ಜನರ ಕಣ್ಣೆದುರೇ ಕ್ಯಾಂಪಸ್ನಲ್ಲಿ ಕೊಲೆಯಾಗುತ್ತೆ. ಆದರೂ ಇನ್ನು ಆ ಆರೋಪಿಗೆ ಶಿಕ್ಷೆ ಆಗಲಿಲ್ಲ. ಇವತ್ತಿಗೆ 1 ವರ್ಷ ಆದರೂ ಕೂಡ ಇನ್ನು ಆ ಆರೋಪಿಗೆ ಶಿಕ್ಷೆ ಆಗಲಿಲ್ಲ. ಇವತ್ತು ನೇಹಾ ಹಿರೇಮಠ್ ಅವರ ತಂದೆ ತಾಯಿಯ ವಿಡಿಯೋಸ್ನ ನೋಡಿದೆ, ಇವತ್ತು ಬೆಳಗಿನ ವಿಡಿಯೋಸ್ನ, ಇದಕ್ಕೆ ತುಂಬ ಬೇಸರ ಆಯಿತು. ಹೌದು, ಈ ಥರದ ವಿಷಯಗಳಾದಾಗ ಈ ಅದೇ ಹುಬ್ಬಳ್ಳಿಯಲ್ಲಿ ಆದಂಥ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಹೇಗೆ ಎನ್ಕೌಂಟರ್ ಮಾಡಿದ್ದಾರೆ ಅದೇ ರೀತಿ ಮಾಡಿ ಮತ್ತೆ ಏನಕ್ಕೆ ಕೇಸ್ಗಳು ಬರ್ತಾವೆ ನೋಡೋಣ. ಈ ಥರ ಕೇಸ್ಗಳನ್ನು ಹಾಕಿ ವರ್ಷಗಟ್ಟಲೆ ತಳ್ಳಿಕೊಂಡು ಹೋದರೆ ಅವ್ರಿಗೂ ಉಡಾಫೆ ಬಂದುಬಿಡುತ್ತೆ. ಸೊ ಅದರಿಂದ ಹೇಳೋದಾದರೆ ಈ ಥರ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.